ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಜೂನ್ 14-15ನೇ ತಾರೀಕು ಸೋಮಾವತಿ ಅಮಾವಾಸ್ಯೆ ಮುಗಿದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಂದ್ರಮ ಮನಸ್ಸೋ ಜಾತಃ ಅಂದರೆ ಚಂದ್ರನು ಮನಸ್ಸಿಗೆ ಕಾರಕ. ಇಷ್ಟು ದಿನ ತಮಗೆ ಕಾಡ್ತಕ್ಕಂಥ ಅತಿಯಾದಂಥ ಆತಂಕ, ಭೀತಿ, ನಕಾರಾತ್ಮಕ ಆಲೋಚನೆಗಳು ಈ ಸೋಮಾವತಿ ಅಮಾವಾಸ್ಯೆಯಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಹಾಗೆ ಇಷ್ಟು ದಿನ ಕೆಲಸದ ಸ್ಥಳದಲ್ಲಿ ಶ್ರಮ ಪಟ್ಟರೂ ಕೂಡ ನಿಮಗೆ ಕ್ರೆಡಿಟ್ ಸಿಗುತ್ತೆ. ಬೇಸತ್ತು ಹೋಗಿದಂಥ ಈ ಒಂದು ಅಮಾವಾಸ್ಯೆ ನಂತರ ನ್ಯಾಯ ಸಿಗುತ್ತೆ. ಹೊಸ ಉದ್ಯೋಗಕ್ಕಾಗಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಈ ಒಂದು ಅಮಾವಾಸ್ಯೆ ನಂತರ ತಮಗೆ ಶುಭ ಸುದ್ದಿ ಸಿಗುತ್ತೆ. ಆದಾಯವು ಸ್ಥಿರವಾಗಿದೆ. ಅತಿಯಾಗುತ್ತಿದ್ದಂತಹ ಅನಗತ್ಯ ಖರ್ಚುಗಳಿಗೆ ತಾವಾಗೆ ಬ್ರೇಕ್ ಬೀಳುತ್ತದೆ. ಕಳೆದುಕೊಂಡಿರ್ತಕ್ಕಂಥ ಅನಗತ್ಯ ವಸ್ತುಗಳು ತಮಗೆ ಮರಳಿ ಸಿಗುವಂಥ ಯೋಗ ಇದೆ. ಹಾಗೆ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಜಗಳಗಳು, ತಪ್ಪು ತಿಳುವಳಿಕೆಗಳು ದೂರವಾಗಿ ಎಲ್ಲರೂ ಒಂದಾಗ್ತಾರೆ. ಮಕ್ಕಳ ಕಡೆಯಿಂದ ತಮಗೆ ಶುಭ ವಾರ್ತೆ ಕೇಳಿ ಬರ್ತದೆ. ಪೋಷಕರಿಗೆ ಹೆಮ್ಮೆಯನ್ನು ತರ್ತದೆ. ಸಮಾಜದಲ್ಲಿ ತಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗ್ತದೆ. ಈ ಒಂದು ಸೋಮಾವತಿ ಅಮಾವಾಸ್ಯೆ ಕಳೆದ ನಂತರ ನಾನು ಹೇಳ್ತಕ್ಕಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ರಾಶಿಗೆ ಶ್ರೀಮನ್ ನಾರಾಯಣವೇ ಅಧಿಪತಿ. ಅಮಾವಾಸ್ಯೆ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡಿಸಿ ಓಂ ನಮೋ ನಾರಾಯಣಾಯ ಅನ್ನೋ ಒಂದು ಮಂತ್ರವನ್ನು ಜಪವನ್ನು ಮಾಡಿ. ಬುಧ ಗ್ರಹಕ್ಕೆ ಹಸಿರು ಬಣ್ಣ ಅಂದರೆ ಬಹಳಷ್ಟು ಪ್ರೀತಿ. ಅಮಾವಾಸ್ಯೆಗೆ ಹಸುವಿನ ಹುಲ್ಲನ್ನು ತಿಳಿಸಿ. ಮಿಥುನ ರಾಶಿಯವರೇ, ನಿಮ್ಮ ಕಾಲ ನಿಮಗಾಗಿ ಬದಲಾಗ್ತಾ ಇದೆ. ಹಳೆ ಬೇಜಾರೆಲ್ಲ ಬಿಟ್ಟು ಹೊಸ ಉತ್ಸಾಹದಿಂದ ಹೆಜ್ಜೆಯನ್ನು ಇಡಿ. ಶುಭಮಸ್ತು. ಆ ಲಕ್ಷ್ಮೀನಾರಾಯಣ ನಿಮಗೆ ಸಕಲ ಸುಖ, ಸಂಪತ್ತು, ನೆಮ್ಮದಿಯನ್ನು ಕರುಣಿಸಲಿ. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನಿನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.